ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಿಂದ ನಾರ್ಮಲ್ ಬ್ಲಾಗ್ ಆಗಿರುತ್ತೆ. ಬ್ಲಾಗ್ ಏನಪ್ಪ ಅಂದರೆ ಇಲಿ ವಿಡಿಯೋ ಕಾರ್ಯಕ್ರಮ. ನಮ್ಮ ಮನೇಲಿ ಒಂದು ಇಲಿ ಬಂದುಬಿಟ್ಟೈತೆ. ಎಲಿ ಇಲ್ಲ ಯಪ್ಪ ಐತಂದರೆ ಇಲ್ಲಿದೆ ನೋಡಿ, ದೊಡ್ಡ ಇಲಿ ಇದು. ಲೈಟ್ ಹಾಕೋ ಬನ್ನಿ. ಇವಾಗ ಇಲ್ಲಿ ಹೆಂಗೆ ಹಿಡಿತಾ ಇದೆ ಅಂದರೆ ತೋರಿಸ್ತೀನಿ. ಫಸ್ಟ್ ಲೈಟ್ ಹಾಕಿಬಿಡೋಣ. ಎಲ್ಲ ಅದು ಎಲ್ಲಿ ಹೋಗೈತೆ ಅಂದರೆ ಕಣ ಕಿಂಡಿದಲ್ಲಿ ಹೋಗ್ಬಿಟ್ಟೈತೆ. ಅದು ತೂತಲ್ಲಿ ಹೋಗ್ಬಿಟ್ಟೈತೆ. ಬಾತ್ರೂಮ್ ತೂತಲ್ಲಿ ಹೋಗ್ಬಿಟ್ಟೈತೆ ಇಲ್ಲಿನ. ಅದು ಆಚೆ ತೆಗಿಯೋದು ಇಲ್ಲ ನೋಡಿ, ಕಸ ಗಿಸ ಹೆಂಗೆ ಮಾಡಿಬಿಟ್ಟೈತಿ. ನನ್ನ ಮಗಂದು ಎಲ್ಲ ಕಸ ಗಿಸ ಇಲ್ಲಿ ಬರೀ ಕಸ ಇಟ್ಬಿಟ್ಟಿದ್ವಿ. ತಿಂದಿರೋದನ್ನ ಒಗಿಬೇಕು. ಅದನ್ನು ಕಸದ ಗಾಡಿ ಬಂದಮೇಲೆ ಇವಾಗ ಇಲ್ಲಿ ಹಿಡಿಯೋ ಕ್ಯಾರೆಕ್ಟರ್ ಹೆಂಗೆ ಮಾಡ್ತೀವಿ ಗೊತ್ತಾ? ಇಟ್ಬಿಡು ಸೌಂಡಲ್ಲಿ. ಒಣಗೈತಾನೆ ಅದು. ಮೇಲ್ಗಡೆ ಇಟ್ಬಿಡಿಲ್ಲ, ಮೇಲ್ಗಡೆ ಅಲ್ಲೆಲ್ಲ ಮೇಲೆ ಇಡು. ಒಣಗೈತಾನೆ ಜಾಗ. ಹಾಂ ಬನ್ನಿ ಸ್ನೇಹಿತರೆ, ಇವಾಗ ಸಾಂಗ್ ಪ್ಲೇ ಮಾಡಿಬಿಡೋಣ. ಬಾತ್ರೂಮ್ ಬರುತ್ತೆ ನೋಡೋದು. ಬರುತ್ತೇನೋ ಇಲ್ಲಿ. ಇರು ಲೈಟ್ ಇರಲಿ ಬಿಡು. ಇರೋ ಇಲ್ಲೇ ನಿಂತ್ಕೊಳ್ಳೋಣ. ಹಾಗೆ ಬರುತ್ತೇನಂತ ನೋಡ್ಕೋತ ಅದೆಷ್ಟುವರೆಗೂ ಬರುತ್ತೆ ನೋಡೋಣ. ಕಣ್ಣ ಕಿಂಡಿದಲ್ಲಿ ಯಾವಾಗ ಬರುತ್ತೆ ನೋಡೋಣ. ಹಾಂ ಕಬೋರ್ಡ್ ಮೇಲೆ ಹೋಗ್ಕೊಂಡ್ರು. ಆ ಸೈಡ್ ಹೋಗ್ಕೊಂತು ಬಿಡು. ಕಬೋರ್ಡು ಏನೋ ಒಂದು ಕೊಂಡ್ರೋಗ ಹೇಳ್ತಾನೆ. ಆ ಕ್ಲೋಸ್ ಮಾಡಿಬಿಟ್ಕೊಂಡ್ರಲ್ಲ. ಇದರಲ್ಲೇ ನಿನ್ನ ಸಾಯ್ತೈತೆ ಮೊಬ್ಬಂತ. ನೋಡ ಆಮ್ಯಾಗ ಥಮ್ಸಪ್ ಕುಡಿದು ಎಲ್ಲ ಇಟ್ಬಿಟ್ಟ ನನ್ನ ಬಾಟ್ಲಿ. ಕಸಕ್ ಹಾಕದು ಏನು ಮಾಡ್ತೀಯ ಹಂಗಾರೆ? ಈಗ ಅದ ಬಂದ ತಗೋ. ಇದು ಹೇಗೆ ಅಲ್ಲೇ ಬಾಕ್ಸ್ ಕರೆಕ್ಟ್ ತಗೋ. ಅಲ್ಲೇ ಕೆಳಗೆ ಬಂದೈತೆ ನೋಡಿ. ಇದ್ರ ಕೆಳಗೆ ತಗೋ. ಅದನ್ನ ಗಚ್ಚಿತ್ಲೆ ಅದ್ರ ಕೆಳಗೆ ಚೆಲ್ಬಿಡು. ಕಸ ಬಳ್ಳೋಳಿದೈತೆ. ಬಿಡು ಇರೋಂತಕ ಅದೇನು ಕಸಕ್ಕೆ ಹೋಗಿದೈತ್ಲೆ. ಈಗ ಗೈಸ್ ಬನ್ನಿ ಗೈಸ್, ಇವಾಗ ಇಲ್ಲಿ ಹಿಡಿಯೋ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ. ಈ ಜಸ್ಟ್ ಬಂದಿತ್ತು ಮುಖ. ಅದು ಸ್ವಲ್ಪ ಮುಂದೆ ತಗೋದು. ಪೂರ ಪೀಸ್ ಮುಂದೆ ಇಟ್ಬಿಡು. ನಾ ಇಲ್ಲೇ ನಿಂತ್ಕೋತೀನಿ. ಅದು ಕ್ಲೋಸ್ ಮಾಡಿ ಸರ್. ಸುಮ್ಮನೆ ಕೂತ್ಬಿಡ್ನಿ. ಒಟ್ಟು ಮಾತಾಡಬೇಡ. ಹೇಳಿ ಗೈಸ್, ಅಲ್ಲಿ ಬಂದ್ರೆ ಪೂರ ಅದು ಕ್ಲೋಸ್ ಮಾಡು. ನಾನು ಡೋರ್ ಓಪನ್ ಮಾಡಿಬಿಟ್ಟು ಬರ್ತೀನಿ ರೀ. ಮೇನ್ ಡೋರು ಆಚೆ ಹೋದ್ರೂ ಹೋಗಲಿ ಬೇಗ. ಆಚೆ ಹೋದ್ರೂ ಹೋಗಲಿ, ಹೊರಗಡೆ ಏನಾದ್ರು ಮಾಡೋಣ. ಈ ಕಡೆ ನಾನು ನಿಂತ್ಕೋತೀನಿ, ಅವ್ನು ಸಂತು ಅಲ್ಲಿ. ಚೂರು ಗಲೀಜಾಗೈತೆ, ಭಯಕ್ಕೆ ಬಿಡ್ರಿ. ಅದು ಸಿಮೆಂಟ್ ಹಾಕಿದ್ದಾರೆ ಅದಷ್ಟೇ, ಅದಕ್ಕೆ ಹೆಂಗೆ ಗಲೀಜು ಕಾಣ್ತೈತೆ. ಇನ್ನೊಂಚೂರು ಮುಂದೆ ಇಡ್ಲಾ? ಅದ್ರಾಗ ಒಂದು 2-3 ಪೀಸ್ ಮಾಡಿಬಿಡಿ ಸಂತ್ಯ ಚಿಕನ್. ನನ್ನ ಮಗ ಹೆಂಗೆ ಕುತ್ಕೊಂಡ ನೋಡಿ. ಇರಿ ಅದು ಯಾವಾಗ ಸಿಗುತ್ತೆ ನೋಡ್ತೀನಿ. ಇನ್ನೂ ಬರ್ತಾರೆ ಗೈಸ್. ಲೈಟ್ ಆಫ್ ಮಾಡಿಬಿಡೋಣ. ಅಷ್ಟು ಲೈಟ್ ಆಫ್ ಮಾಡಿದ್ರೆ ಬಾತ್ರೂಮ್ದು ಅಷ್ಟೇ ಮಾಡೋಣ. ನೀರಿ ಬರುತ್ತೇನಂತ ನೋಡೋಣ. ಬಂದ ತಕ್ಷಣ ಲೈಟ್ ಹಾಕ್ಬಿಡೋಣ. ಗೈಸ್ ಚೂರು ಸಾಂಬಾರನ್ನೇ ಸುರಿತಾ ಇದ್ದೀವಿ ಇವಾಗ. ಇರಲಿ ಅಂತ ಚಿಕನ್ ಸಾಂಬಾರು ಏನು ಮಾಡ್ತೀರ? ಅದು ಇಲ್ಲಿ ತೆಗಿಬೇಕೈತೆ. ಕೊಟ್ಟು ಮೊನ್ನೆ 3 ದಿವಸ ಆಯ್ತು ಒದ್ದಾಡ್ತಾ ಇದ್ವಿ. ಇಲ್ಲಿ ತೆಗಿಯೋಕೆ ಆಗ್ತದೆ. ಇವತ್ತು ಏನಾದ್ರು ಪ್ರಯತ್ನ ಪಡಲೇಬೇಕು ನಾವು, ಇಲ್ಲ ಆಗಲ್ಲ. ಚೂರು ಸಾಂಬಾರು ಚೆಲ್ತಾ ಇದ್ವಿ. ಬಿಡಿ ಸಾಕಷ್ಟೇ. ಅದೇನು ಯಾವ ಥರ ಕಾಣೈತೆ ಗೊತ್ತೈತೆ ವಿಡಿಯೋದಲ್ಲಿ. ಥರ ಕಾಣ್ತೈತೆ ಸಾಂಬಾರನ್ನ ಹಾಕಿರೋದನ್ನ. ಚೆಲ್ಬಿಡೋಣ, ತೊಳೆದು ಬಿಟ್ಬಿಡೋಣ. ಆಮೇಲೆ ಇದು ಇವಾಗ ಲೈಟ್ ಆಫ್ ಮಾಡಿಬಿಡ್ತೀನಿ. ಲೈಟ್ ಆಫ್ ಮಾಡಿಬಿಡ್ಲಿ. ನೀ ಅಲ್ಲಿ ಕರೆಂಟ್ ಹಿಡ್ಕೊಂಡು ಸತ್ತಿ ಇರೋ ಮದಿ. ನೀ ನನಗೆ ದೋಸ್ತ ಅಂತ ಏನು ಮಾಡಲಿ? ಇಲ್ಲಿ ಇಡಕ್ಕೆ ಬಿಟ್ಬಿಟ್ಟೆ ನಾನು. ಇರಿ ಸಿಗ್ತೀನಿ ಸ್ನೇಹಿತರೆ. ಗೈಸ್ ಟೈಮಿಂಗ್ ನೋಡಿ 7:30 ಗಂಟೆ ಆಗಿದೆ. ಆಲ್ಮೋಸ್ಟ್ 7 ಗಂಟೆಯಿಂದ ಒದ್ದಾಡ್ತಾ ಇದ್ದೀವಿ ನಾವು. ಅರ್ಧ ಗಂಟೆ ಆಯಿತು, ಇನ್ನೂ ಸಿಗ್ತಾಯಿಲ್ಲ. ಇಲ್ಲಿ ನೋಡೋಣ ಇರಿ ಏನಾಗುತ್ತೆ ಅಂತ. ಗಾಯ್ಸ್ ಕೂತು ಆಚೆ ಬಂದ್ಬಿಟ್ಟು ಅವನು ಇಲ್ಲಿ ಮಾತ್ರ ಬರ್ತಾ ಇಲ್ಲ. ಒಳಗಡೆ ಹೋಗಿರೋದನ್ನ ಎಂಥ ಬಡ್ಡಿ ಮುಂದೆ ಬಾಕ್ಸ್ ಬೇರೆ ಇಟ್ಬಿಟ್ಟಿದ್ವಿ. ಈ ಸೈಡ್ ಮುಖ ಮಾಡಿಬಿಟ್ಟು ಇಟ್ಬಿಡು. ಈಗ ಹೇಳ್ರಿ ಮಾತು ಈ ಕಡೆ ಮತ್ತು ಒಳಗೆ ಬಿಡಂಗಿಲ್ಲ. ಅದು ಬತ್ತಂದ್ರೆ ಈ ಕಡೆ ಪೀಸ್ ಕಡೆ ಮ್ಯಾಗಿಂದ ಅದ್ರ ತೆಳಗ ಬಿಡ್ಬೇಕು. ಅಲ್ಲೇ ಕುಂಡ್ರೋಗ ಇಲ್ಲ ಮಂದಿ. ಈಗ ಹಂಗೆ ಮಾಡೋದು ಬೇಡ. ಐಡಿಯಾ ಇನ್ನು ಅದು ಹಂಗೆ ಬರಲ್ತಮ್ಮ. ಕಸಕ್ಕೆ ಇರ್ಬೇಕ ಇಲ್ಲಿ ಹಿಡ್ದು. ಈಗಂತೂ ಬರೋದೇ ಇಲ್ಲ. ಅದು 9-10 ಗಂಟೆಗೆ ಏನೈತೆ ಎಲ್ಲ ಸ್ವಲ್ಪ ಲೈಟ್ ಆಫ್ ಮಾಡ್ತಿಲ್ಲ. ಇಲ್ಲಿ ಇಟ್ಟಿರ್ತೀವಿ ಕ್ಯಾರಿ ಬ್ಯಾಗ್ದಾಗ ಒಳಗೆ ಹೋಗಿ ಹೋಗ್ತೈತೆ ಅದು ತಿಲ್ಲಾಕ. ಅವಾಗ ಕ್ಯಾರಿ ಬ್ಯಾಗಿ ಸಪ್ಲ ಬಂತಂದ್ರೆ ಅವಾಗ ಹಿಡಿದಕ್ಕೆ. ನೋಡಿ ಗೈಸ್ ಟೆಕ್ನಿಕ್. ದಟ್ ಈಸ್ ದ UK ಬಾಯ್ಸ್ ತಲೆ.
ಇದು ತಲೆ ಎಲ್ಲ ತೊಳೆ ಹೇಗಾಯ್ತು ಅಲ್ಲಿ ಕಾಣತ್ತೆ, ನೋಡ್ತೀನಿ ಝೂಮ್ ಮಾಡಿಬಿಡೋಣ ಕೆಳಗಡೆ. ಕಾಣಲ್ಲ ಝೂಮ್. ಇದು 12 Pro Max ಐತಲ್ಲ ಫೋನು, ಕಾಣಲ್ಲ. ಒಳಗಡೆ ಕತ್ಲೈತು ಅದಕ್ಕೆ ಕಾಣಲ್ಲ. ಅಲ್ಲಿ ಟಾರ್ಚ್ ಇದನ್ನ ತಗೊಲ್ಲ, ಇಲ್ಲಿ ಟಾರ್ಚ್ ಐತಿ ಇದ್ರದ್ದು. ಇದು ಟಾರ್ಚ್ ಹಾಕ್ಬಿಟ್ಟು ನೋಡೋಣ ಗೈಸ್. ಇಲ್ಲಿ ಎಲ್ಲಿರ್ಗ ಇಲ್ಲಿ ಏನೇನು ಹಾಕ್ಬಿಟ್ಟಿದ್ದೀವಿ ಇಟ್ಟ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ಕಾಣ್ತಾ ಇಲ್ಲ ಗೈಸ್, ನನಗೆ ಕಾಣ್ತಾ ಇಲ್ಲ ಗೈಸ್. ಟಾರ್ಚ್ ಹಾಕ್ಬಿಟ್ಟು ನೋಡಿದೆ, ಏನೂ ಕಾಣ್ತಾ ಇಲ್ಲ, ಇಲ್ಲಿನೂ ಕಾಣ್ತಲ್ಲ, ಏನೂ ಕಾಣ್ತಲ್ಲ. ಸಂಜೆ ಅದು ಪೀಸ್ ತೆಗೆದು ಹೋಗೋ, ಹೊರಗೆ ಹೋಗೋದು ಬಿಡು, ಕಸಕ್ಕೆ ಹಾಕು. ಇಲ್ಲಿ ಬಂದ್ಬಿಡ್ತು ಏನ ನಾಯಿಗೆ ಹಿಡಿದು ನಾಯಿ ತಂದು ಬಾಲಿಗೆ ಹೇಳ್ತದ ತಂದಂಗ. ಯಾಕ ಏನತ್ತ? ಅಲ್ಲ ನಿನಗೆ ಇನ್ಕ ಹೇಳಿ ಬಾಕ್ಸ್ ತೆಗೆದಿಟ್ಟಿನಿ, ಅದನ್ನ ಪೀಸ ಸಾಂಬಾರ್ಗೆ ನೀರು ಹಾಕತ್ತಿ ನೀ ಮಾಡ್ಲ ಏನು ನಾಯಿಗೆ ಹೇಳಕ್ಕೆ ನಾಯಿ ತಂದು ಅಲ್ಲಿ ಇಲ್ಲ. ಚಿಕನ್ ಪೀಸ್ ಒಂದು ಹಾಕಿನ, ಚಿಕನ್ ಪೀಸ್ ಅಷ್ಟೇ ತೆಗಿತಾನೆ. ಸಾಂಬಾರ್ ನಾಯಿ ಗ್ಲಾಸ್ ತಂದಲ್ಲಿ ಹೇಳಿದ ಹೇಳಿದೆ ಕಸಕ್ಕೆ ಬಿಡು ನಾ ಗೈಸ್. ಹಿಂಗೆ ಮಾಡೋದು ನೀರ ನೋಡಿ, ಅವನೇ ಹೇಳೋಣ, ಅವನೇ ಕ್ಲೀನ್ ಮಾಡ್ತಾನೆ. ಇಲ್ಲಿ ಕೈ ಮ್ಯಾಗ ಚೂರ ಹಂಗೆ ಪ್ರೀತಿ ಕಡಿಮೆ ಆಗತ್ತೆ, ಹಾಕಲ್ಲ ಅವನೇ ಪ್ರೀತಿ ಕಡಿಮೆ ಆಗತ್ತೆ. ನಾವು ಪೂರ ಎಲ್ಲ ಕಡೆ ಕಾಲೇ ತುಳಿದಾಡ್ದು ನಾವು. ಇಲ್ಲೇ ಹಾಕೊಂಡ್ಬಿಡು. ಇಲ್ಲಿ ನೋಡಿ ಗೈ, ಇದೆಲ್ಲ ಡೋರ್ದು ಕೆದರ್ತೈತೆ. ಅದು ನೈಟೆಲ್ಲ ಕಟ್ಟು 2 ದಿವಸ ಐತಿ. ನಮಗೆ ಭಯ ಆಗ್ತೈತೆ, ಏನಾಗ್ತೈತೆ ನಮ್ಮ ಮನೆಯಲ್ಲಿ ಅಂತ ಅನ್ಕೊಂಡು ದೇವ್ಗಿವ್ ಬಂದ್ಬಿಟ್ಟೈತೆ ಅಂತ. ನೋಡಿದ್ರೆ ಇಲ್ಲಿ ಕಟ್ 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 ಅಂತ ಮಾಡ್ತೈತೆ. ಬಾಯ್ಸ್ ಮಧ್ಯಾಹ್ನ ಬಂದ್ಬಿಟ್ಟು ಏನೇನು ಮಾಡಿದ್ವಿ ಅಂದ್ರೆ ಅಡುಗೆ ಪಾಲಕ್ ಪನ್ನೀರು ಮತ್ತು ಏನು ಮಿಕ್ಸ್ ಪನ್ನೀರು ಮತ್ತು ಪಲಾವ್ ಮಾಡಿದ್ದೀವಿ. ಇನ್ನೂ ನೈಟಲ್ಲಿ ಇದೇ ಅಡುಗೆ ತಿನ್ನೋದು. ಇವಾಗ ಖಾಲಿ ಆತಂದ್ರೆ ಚಳಿಗೆ ಮನೆ ಮಾಡೋದು. ಖಾಲಿ ಆಗಲ್ಲ, ಸಾಲ್ತೈತಿ. ಚಿಕನ್ ಸಾಂಬಾರು ಐತೆ ಬೇರೆ. ಲಾಸ್ಟಲ್ಲಿ ಏನೈತಲ್ಲ ನಮ್ಮ ಉತ್ತರ ಕರ್ನಾಟಕದ್ದು ಶೇಂಗಾ ಚಟ್ನಿ ಗಂಡದೆಣ್ಣಿ ಹಚ್ಕೊಂಡು ತಿನ್ರಿ. ಬ್ರೆಡ್ ಎಲ್ಲ ತಂದು ಇಟ್ಟಿದ್ದೀನಿ. ನೋಡಿ ಫ್ರಿಜ್ಜಲ್ಲಿ ಏನೇನು ಇಟ್ಟಿದ್ದು ಗೊತ್ತಾ, ಇವತ್ತು ತಂದುಬಿಟ್ಟು ಏನೇನೋ ಐಟಮ್ಗಳು ತಂದು ಇಟ್ಟಿದ್ದೀನಿ. ಅದೇ ಗೊತ್ತಾಗ್ತಲ್ಲ. ಪಪ್ಪಾಯಿ, ಮೈನನ್ನು, ಜ್ಯೂಸು ಎಲ್ಲ ಅತಿಥಿ ಬಂದವ್ರಿಗೆ ಜ್ಯೂಸ್ ಇಟ್ಟಿದ್ದೀನಿ. ಯಾರು ಏನು ಮಾಡ್ತೀವಿ ಸ್ನ್ಯಾಕ್ಸ್? ಏನು ಕುಡಿಯೋದು? ಎಣ್ಣೆ ಹೊಡಿತೀಯ ನೀನು? ಎಣ್ಣೆ ಹೊಡಿತೀಯ ಗೈಸ್? ಫಸ್ಟ್ ಎಣ್ಣೆ ಹೊಡಿತೀಯಾ? ಇಲ್ಲ ಇಲ್ಲ, ಯಾವ ಸ್ನ್ಯಾಕ್ಸ್ ಮಾಡೋದು? ಈಗ ಒಟ್ಟಾನಿ ಕುದಿಸಿದೀವಲ್ಲ, ನೆನಕಿಲ್ಲ ಜರ ಒಂದು ಅರ್ಧ ಉಳ್ಳಾಗಡ್ಡಿ, ಅರ್ಧ ಟೊಮೆಟೊ ಮಾಡ್ತಾನೆ ಮಾಡ್ಕೊ ಹೋಗ್ತೀನಿ. ನೀನು ಮಾಡಿ ಗೈಸ್, ಹಾಲು ತಂದಿದ್ವಿ, ಮೊಸರು ತಂದಿದ್ವಿ, ಎಲ್ಲ ತಂದಿದ್ವಿ. ಆದ್ರೆ ಏನು ಗೊತ್ತಾ, ಚಾ ಮಾಡಕ್ಕಂತ ಎಲ್ಲ ತಂದಿಟ್ಟಿದ್ವಿ. ಚಾ ಸೋದಿನ ತಂದಿಲ್ಲ. ನಮ್ಮ ಕಡೆ ಸೋದಿನ ಅಂತ ಈ ಕಡೆ ಏನಂತ ಗೊತ್ತಿಲ್ಲ. ಚಾ ಸೋಸೋದು ಅದೇ ತೊಗೊಂಬಂದಿಲ್ಲ, ಎಲ್ಲ ತೊಗೊಂಬಂದಿಟ್ಟಿದ್ವಿ. ಇದ್ರಲ್ಲಿ ಜ್ಯೂಸ್ ಕುಡಿದು ಸಾಗತ್ತೆ ಈ ಗ್ಲಾಸ್ಗಳಲ್ಲಿ. ಎಣ್ಣೆ ಗ್ಲಾಸ್ ಅದು ಯಾರೋ ನಂಗೆ ಗಿಫ್ಟ್ ಕೊಟ್ಟಿದ್ರು. ಎಣ್ಣೆ ಕುಡಿಯೋದು ಗಿಫ್ಟ್ ಕೊಟ್ಬಿಟ್ರೆ ಅದ್ರಲ್ಲಿ ನಾವು ಜ್ಯೂಸ್ ಕುಡಿತಾ ಇದ್ವಿ. ಅದೊಂದು ತೊಳೆದ್ಬಿಡು ಸಾಂಬಾರು ಒಟ್ಟಿಗೆ. ಫುಲ್ ಗಲೀಜಾಗಿಬಿಟ್ಟೈತೆ ಗೈಸ್. ಗ್ಯಾಸ್ ಎಲ್ಲ ಫುಲ್ಲು, ಒಲೆ ಗ್ಯಾಸ್ ಎಲ್ಲ ಫುಲ್ ಕ್ಲೀನ್ ಮಾಡ್ಬೇಕಾಗೈತೆ. ನೋಡ್ರಿ, ಶೇಂಗಾ ಹೋಳಿಗೆಗಳು ಇನ್ನೂ ಹಂಗೆ ಐತೆ. ಶೇಂಗಾ ಹೋಳಿಗೆಗಳು ತಿನ್ನಬೇಕು, ಎಲ್ಲ ಹಂಗೆ ಐತೆ. ಇವತ್ತೆಲ್ಲ ಫುಲ್ ಖಾಲಿ. ನಾಳಿಂದ ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಎನರ್ಜಿ. ಹಿಂಗೆ ಹೇಳ್ಕೊತ ಇಲ್ಲಿ ಬಂತಾ? ಓ ಗೈಸ್, ಬಂದ್ಬಿಡ್ತು, ಹೋಯ್ತು. ಇವಾಗ ನೋಡೋಣ ಇರಿ ಗೈಸ್, ಆಮೇಲೆ ಸಿಗ್ತೀನಿ. ಇಲ್ಲಿ ಸಿಕ್ಕಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಬ್ಲಾಗ್. ಇಲ್ಲಿ ಅಂತ ಸಿಗ್ತಾನ ಅಂತ ನಮ್ಮ ಫ್ರೆಂಡ್ ಏನೋ ಮಾಡ್ತಾನೆ ಸ್ನ್ಯಾಕ್ಸಿಗೆ ತಿನ್ನೋಕ್ಕೆ. ಕಡಲೆಕಾಳು ಸುಮ್ಮನೆ ತಿನ್ಕೊಂಡು ಕುತ್ಕೊಳ್ಳೋಕ್ಕೆ. ಎಲ್ಲಿ ಬಾತ್ರೂಮ್ ಒಳಗೆ ಕುತ್ಕೊಂಡು ತಿಂತೀಯ ಅದನ್ನು? ಮಗ ಅಲ್ಲ ನೀನು, ಚೀಸ್ ಮಗ ಆಗ್ಬಿಟ್ಟವನೇ. ನೋಡಿದ್ರೆ ಎಕ್ಸ್ರೇಮ್ ಐತೆ ಅಂತ ಮೊನ್ನೆ ಓಪನ್ ಮಾಡಿ ನೋಡ್ತೀನಿ. ಇದರಲ್ಲಿ ಏನು ಹಾಕೋರು ಗೊತ್ತಾ ಗೈಸ್? ಇಲ್ಲಿ ತೋರಿಸ್ತೀನಿ ನೋಡಿ. ಇದಕ್ಕೆ ಸಜ್ಕ ಹಾಕ್ಬಿಟ್ಟವ್ರು ಇದರಲ್ಲಿ ಉಪ್ಪಿಟ್ಟು ಮಾಡೋಕ್ಕೆ. ನನ್ನ ಮನೆ ನಮ್ಮ ಅಣ್ಣನ ಮಗ ಬಂದ್ಬಿಟ್ಟು ಹಾಕ್ಬಿಟ್ಟು ಅದ್ರ ಮನೆ ತರಿಸಿದ್ದು ಎಲ್ಲ 2-3 ತರಿಸಿದ್ದಲ್ಲ. ಇದ್ರಲ್ಲಿ ಇನ್ನೂ ಇರ್ಬೇಕು ಅನ್ಸುತ್ತೆ. ಐಸ್ಕ್ರೀಮ್ ಅದ್ರ ತಿನ್ನೋಣ ಅಲ್ಲಿವರೆಗೂ. ಏನು ಖಾಲಿ ಮಾಡಿದ್ರೆ ಐಸ್ಕ್ರೀಮು? ನೋಡಿ ಗೈಸ್, ಐಸ್ಕ್ರೀಮ್ ಎಲ್ಲ ಬರೀ ಐಸ್ ಕ್ಯೂಬ್ ಬಿಟ್ಟುಬಿಟ್ಟವ್ರೆ. ಅದು ಯಾವಾಗ ತಿಂತಾರೋ, ಯಾವಾಗ ಇದು ಮಾಡ್ತಾರೋ ಏನು ಹೇಳೋಕ್ಕಾಗಲ್ಲ. ಈ ನನ್ನ ಮಕ್ಕಳದ್ದು ಒಂದೊಂದಲ್ಲ ತಲೆನೋ. ಪನ್ನೀರು ನೋಡಿ ಹೆಂಗೆ ತಂದಿಟ್ಟು ಬಿಟ್ಟವ್ರು ಹಿಂದ್ಗಡೆ. ಪನ್ನೀರ್ ಅದು ಮತ್ತು ಇದೊಂದು ಜಾಮ್ ಫ್ರಿಜ್ಜಲ್ಲಿ ಇಡೋದು ಗೊತ್ತಿಲ್ಲ, ನನ್ನ ಹತ್ರ ಇಟ್ಬಿಟ್ಟಿದ್ದೀನಿ. ಏನಾದ್ರಾಗಲಿ ಇವಾಗ ಏನೋ ಸ್ನ್ಯಾಕ್ಸ್ ಮಾಡ್ತಾನೆ ಅಣ್ಣಗೊಂಡು. ಏನೇನು ಹಾಕಿ ಮಾಡ್ತಾನೋ ನೋಡೋಣ ಗೈಸ್. ಡೈರೆಕ್ಟೇ ತೋರಿಸಲ್ಲ ಅದನ್ನ ಮಾಡೋದನ್ನ. ಮತ್ತು ನಮ್ಮ ಬ್ಯಾಚುಲರ್ಸ್ ಹುಡುಗರು ಹೊಟ್ಟೆ ನೋಯಿಸ್ಬಿಡುತ್ತೆ. ಮೊದಲೇ ಹೊಟ್ಟೆಗಳು ನೋಡಿ ಹೆಂಗೆ ಬಂದುಬಿಟ್ಟೈತೆ. ಇವಾಗ ನೋಡಿ ಹೊಟ್ಟೆ, ಅದಕ್ಕೆ ಅಡುಗೆ ಮಾಡೋದನ್ನ ತೋರಿಸ್ಬಾರ್ದು. ಆದಮೇಲೆ ತೋರಿಸ್ತೀನಿ ಗೈಸ್. ಯಾಕಂದ್ರೆ ಗೊತ್ತಲ್ಲ, ನಾವು ಇನ್ನೇನು ಹಾಕಿಬಿಡ್ತೀವಿ ಅದ್ರಲ್ಲಿ ಬೇರೆ. ಅದಕ್ಕೆ ಸಿಗ್ತೀನಿ ರೀ. ಇಲ್ಲಿ ನೋಡಿ ಕಾಳುಗಳೆಲ್ಲ ಪಕ್ಕು ಫುಲ್ ಇದನ್ನು ಮಾಡಿಬಿಟ್ಟವನೆ. ಇದನ್ನು ಏನದು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ನೆನೆ ಹಾಕಿದ್ದೀವಿ. ನಮಗೆ ಅರ್ಧ ಉತ್ತರ ಕರ್ನಾಟಕ, ಅರ್ಧ ಬೆಂಗಳೂರು ಭಾಷೆ ಆಗಿಬಿಟ್ಟಿದೆ.
ನೋಡಿ ಎಂತ ಅದ್ಭುತ ಮಾತುಗಳು, ಸಂಸ್ಕೃತ ಮಾತುಗಳು ಬಂದ್ಬಿಡ್ತಾರೆ. ಏನು ಮಾಡೋದು ಈಗ, ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ. ಇರಿಸಿ ಸಿಗ್ತೀನಿ ಸ್ನೇಹಿತರೆ, ಇಲ್ಲಿ ಹಿಡಿಬೇಕಾದ್ರೆ ಸಿಗ್ತೀನಿ. ಇಲ್ಲಿ ಅಂತ ಏನು ಸಿಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ನೋಡೋಣ, ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ. ರಾತ್ರಿ 2 ಆದ್ರೂ ಹಿಡಿದಕ್ಕೆ ನೀ ಆರಾಮಾಗಿ ಗೈಸ್ ಇವತ್ತು ಅಮಾವಾಸ್ಯೆ ಅನ್ಕೊಂಡು ಆರಾಮಾಗಿ ನಿದ್ದೆ ಹೊಡೆದ. ನೀವು ಮಧ್ಯಾಹ್ನ 2 ಗಂಟೆ ಮಲ್ಕೊಂಡು ಇವಾಗ ಎದ್ಬಿಟ್ಟು ಇನ್ನೇನು ನೈಟಲ್ಲಿ ಪಬ್ಜಿ ಕೂತ್ಕೊಂಡು ಎಲ್ಲ ಕುತ್ಕೊಂಡ್ಬಿಡ್ತೀವಿ ಅಲ್ಲೇ ಬಾತ್ರೂಮ್ನಾಗ. ಫುಲ್ ಬ್ಲೂಟೂತ್ ಹಾಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತಾನೆ. ಬಂತ ಹಿಡಿಯೋದು ಅಷ್ಟೇ ಅನ್ಕೋತಾನೆ ಅವನು. ಇರಿಗೆ ಸಿಗ್ತೀನಿ ಗೈಸ್. ನಮ್ಮ ಅಣ್ಣ ಬಂಡ ಇದು ಮಾಡ್ತಾನೆ, ಸ್ಟೈಲ್ ಏನೋ ಮಾಡ್ತಾನೆ ನೋಡಿ ಗೈಸ್. ಏನೋ ಒಂದು ವಿಚಿತ್ರವಾಗಿ ಶೇಪ್ ಆಗ್ಬೇಡ. ಮಾಸ್ಟರ್ ಶೇಪ್ ಅಂತೆ. KPF ಇದು ತರಿಸಿದ್ವಿ. ಹಚ್ಚು ಗ್ಯಾಸನ್ನು, ಒಳಗೆ ಬೆಂಕಿ ಹಚ್ಚಿಕಂದ. ಹಚ್ಚಿದ. ಇವಾಗ ಏನಾಗ್ತಾನೆ? ಹಾಂ, ಒಂದು 4 ಶೇಂಗಾ ಹುಡ್ಕೊತೀನಿ. ಯಾಕ ಶೇಂಗಾಕಾಳು ಹುಡ್ಕೋತೀವಿ. ಎಟ್ಟರ್ದ ನೋಡಿ ತೂತದನು ಹಿಡಿಯೋದು ಅಷ್ಟೇ. ಭಾಳ ಬೇಕೈತಿಲ್ಲ, ಅದು ಜಾಸ್ತಿ ಇರ್ತದೆ. ಅದು ಅಷ್ಟೇ ತಿಂತ ಜೀವನದಲ್ಲಿ ಏನಿಲ್ಲ. ಏನಂತೀರ ಗೌಡ್ರೆ? ಜನ ಅಂತೀರಿ. ಚಾ ಕುಡಿಸ್ತೀರಿ ಇಲ್ರಿ ನೀವು? ಉಚ್ಚೆ ಕುಡೀರಿ ನೀವು. ಗೌಡ್ರ ನಾವು ನಂಗೆ ಕೇಳಿದ್ರೆ ನೀವು ಗೌಡ್ರಲ್ಲ, ರೆಡ್ಡಿಯರ್ ಇದ್ದೀರಿ ನೀವು. ರೆಡ್ಡಿಯರ ಗೌಡ್ರ ರೆಡ್ಡಿ ಮೂರ ಗೌಡ್ರ. ತಪ್ಪ ತಿಳ್ಕೊಬೇಡಿ. ಜಾಸ್ತಿ ಇರೋದು ನಾವು ಪಾಟೀಲ್ ಗೌಡ್ರ. ನಾವು ಜಾದವ್ ಪಾಟೀಲ್ ಗೌಡ್ರ ನಾವು. ಆದ್ರೆ ಏನು ಮಾಡೋದು, ಪಟ್ಟಿ ಪಾಡ್ಲ ಮಾಡ್ಬೇಕಲ್ಲ. ಏನ್ರಿ ಮೆಣಸಿನ್ಕಾಯಿನೂ ಹಾಕು, ಒಣ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ಮಾಡೋನು, ಏನೋ ಮಸಾಲೆ ಖಾರ ಹಾಕೋನು. ಯಾವನೂ ಹಾಕ್ಬೇಡ, ನಾರ್ಮಲ್ ಆಗಿ ಮಾಡಿ ಅಷ್ಟೇ. ಅಂತ ಸಾಕ್ರಿ ಶೇಂಗಾ ಕಳೆ. ಶೇಂಗಾ ಭಾಳ ಹಾಕಿ ಮತ್ತೇನು ಶೇಂಗಾ ಕಳೆ ಇದು ಮಾಡೋದು ಈಗೇನು ವಾಟಾನಿ ಇರಿಗೆ ಹಿಂಗೆ ಮಾಡ್ಕೊಂಡು ಸಿಗ್ತೀನಿ ಲಾಸ್ಟಲ್ಲಿ. ಅವ್ನು ಹೆಂಗಾದ್ರೂ ಮಾಡ್ಕೊಳ್ಳಿ, ತಿನ್ನೋದಷ್ಟೇ ನಮ್ಮ ಕೆಲಸ. ಬಿಟ್ಟರೆ ಲಾಸ್ಟಲ್ಲಿ ಪಾತ್ರೆ ತೊಳೆದು ನಂದೇ ಕೆಲಸ ಬಿಡಿಯೋದು. ಇವಾಗೆಲ್ಲ ತೊಳೆದ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಎಲ್ಲ ಒಂದೊಂದು ಎಲ್ಲ ಕಡೆ. ಅದೇ ಇನ್ನು ಪಾತ್ರೆಗಳು ತೊಗೊಂಡ್ಬರ್ಬೇಕು. ಉಸುಳಿ ಮಾಡ್ತಿಲ್ಲ, ಹಾಗ ವಾಟಾನಿ ಉಸುಳಿ ಮಾಡೋದು. ವಾಟಾನ ಉಸುರು ಮಾಡ್ತಾನೆ ನೋಡ್ರಿ. ಇರಿ ಸಿಗ್ತೀನಿ. 2000 years later. ಗೈಸ್ ಬೆಳಗ್ಗೆ 5:50 ಬೆಳಗ್ಗೆ ಎದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಮಾತಾಡೋಕ್ಕಾಗಲ್ಲ. ಬೆಳಗ್ಗೆ 5:52 ಗಂಟೆ ಇದೆ. ಇವಾಗ ಇಲ್ಲಿ ಸಿಕ್ಕಾಕೊಂಡಿದ್ದೆ. ತಿರುಗಿ ಲೈಟ್ ಹಾಕ್ಬಿಡೋಣ. ಡೋರ್ ಓಪನ್ ಮಾಡಿ ಮೇನ ಇಲ್ಲಿ ಹೋಗ್ಬಿಟ್ಟೈತೆ. ಆ ಕಡೆ ಸ್ವಲ್ಪ ಆ ಕಡೆ ಹೊರಗೆ ಹೋಗ್ಲಿ. ಮತ್ತೆ ಹೊರಗೆ ಮತ್ತೆ ಹೊರಗೆ ನೋಡಿ ಹೋಯ್ತು ಬರ್ತೈತೆ ಅಂತೂ ಇಲ್ಲಿ ಆಚೆ ತೆಗೆದ್ಬಿಟ್ಟೆ. ಅದು ಜುಗಾಡೆ ನೋಡಿದೆ ಗೊತ್ತಾ? ಇಲ್ಲಿ ನೋಡಿ ನನ್ನ ಮಗು ತಗೋದು. ಅದು ಬಾಟ್ಲಿ ಇಟ್ಟಿದ್ದೆ, ಬಾಟ್ಲಿಯಲ್ಲಿ ಕುತ್ಕೊಂಡಿರಲಿಲ್ಲ. ಚಿಕನ್ ಪೀಸ್ ಇಟ್ಟಿದ್ವಲ್ಲ, ಇಲ್ಲೇ ಡೋರ್ ಇಟ್ಟಿದ್ದು ನೋಡಿ ಚಿಕನ್ ಪೀಸ್ದು. ಇವಾಗ ತಗೊಂಡು ರೆಡಿ ಆಗೋದು. ಸಾಮಾನ್ಯ ತಪ್ಪ ಅಂತೂ ಇಂತೂ ಇಲ್ಲಿ ಹೋಯ್ತಲ್ಲ ಗೈಸ್. ಆಲ್ಮೋಸ್ಟು 4 ದಿವಸದಿಂದ 3 ದಿವಸ ಒದ್ದಾಡ್ತಾ ಇದ್ದೀವಿ ಇಲ್ಲಿ ತೆಗಿಯೋಕ್ಕೆ. ಬೆಳಗ್ಗೆ ನೋಡಿ ಈ ಟೈಮ್ಸ್ಗೆ ಮನೆಯಿಂದ ಆಚೆ ಹಾಕಿದ್ದೀವಿ. ಏನೇ ಸ್ಟಾರ್ಟ್ ಮಾಡಿದ್ದು ಇದನ್ನು ಇಲ್ಲಿ ತೆಗಿಯೋಕ್ಕೆ. ಇವಾಗ ಎದ್ಬಿಟ್ಟಿದ್ದೀವಿ ನೋಡಿ. ಇನ್ನೆಲ್ಲ ರೆಡಿಯಾಗಿ ಕೆಲ್ಸಕ್ಕೆ ಹೋಗೋದು. ನೋಡ್ರಿ ನಮ್ಮ ಮನೆಗೆ ಇಲ್ಲಿ ಬಂದರೆ ಯಾವ ಹಿಡಿತೀರ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್.